ಇದನ್ನೆಲ್ಲ ನೋಡಿಕೊಂಡು ಭಯಭೀತನಾಗಿ ಎಲ್ಲೋ ಬಚ್ಚಿಟ್ಟುಕೊಂಡಿದ್ದ ದಕ್ಷನನ್ನು ಎಳೆದುಕೊಂಡು ಬರುತ್ತಾರೆ ವೀರಭದ್ರ. ವೀರಭದ್ರನು ದಕ್ಷನ ತಲೆಗೆ ಖಡ್ಗದಿಂದ ಪ್ರಹಾರ ಮಾಡುತ್ತಾರೆ. ಎಷ್ಟೇ ಸರಿ ಪ್ರಹಾರ ಮಾಡಿದರೂ ಏನೇ ಮಾಡಿದರೂ ದಕ್ಷನ ರುಂಡ ತುಂಡಾಗುವುದಿಲ್ಲ. ವಿಧ ವಿಧದ ಎಷ್ಟೇ ಶಸ್ತ್ರಾಸ್ತ್ರಗಳಿಂದ ಪ್ರಹಾರ ಮಾಡಿದರೂ ದಕ್ಷನ ತಲೆ ಅವನ ದೇಹದಿಂದ ಬೇರ್ಪಡುವುದಿಲ್ಲ. ಆಗ ವೀರಭದ್ರನು ತನ್ನ ಕಾಲುಗಳನ್ನು ದಕ್ಷನ ಎದೆಯ ಮೇಲೆ ಇಟ್ಟು ತನ್ನ ಕೈಗಳಿಂದ ಅವನ ರುಂಡವನ್ನು ಎಳೆದು ಆತನ ದೇಹದಿಂದ ಬೇರ್ಪಡಿಸುತ್ತಾನೆ. ಹಾಗೆ ಬೇರ್ಪಡಿಸಿದ ದಕ್ಷನ ರುಂಡವನ್ನು ವೀರಭದ್ರನು ಹೋಮಕುಂಡದ ಮೇಲೆ ಎಸೆದು ಬಿಡುತ್ತಾನೆ. ಆ ರುಂಡವು ಕೆಲವು ಕ್ಷಣಗಳಲ್ಲಿ ಭಸ್ಮವಾಗುತ್ತದೆ. ಹೀಗೆ ಅಹಂಕಾರದಿಂದ ಮೆರೆಯುತ್ತಿದ್ದ ದಕ್ಷನ ಅಂತ್ಯವಾಗುತ್ತದೆ. ಅಹಂಕಾರವು ತಲೆಗೇರಿ ಪದೇ ಪದೇ ಅನ್ಯಾಯವನ್ನು ಮಾಡುತ್ತಿದ್ದರೆ ಅವರಿಗೆ ಇದೇ ಗತಿಯಾಗುತ್ತದೆ. ದಕ್ಷನ ಯಜ್ಞಾದಿನಿ ಹುಟ್ಟಿದೆ, ಪರಶಿವನ ಜಡೆಯಲ್ಲಿ ಉದ್ಭವಿಸಿದೆ. ಶಿವಗಾಗಿ ನೀ ಅವತರಿಸಿದೆ, ಭಕ್ತರ ಉಸಿರಾಗಿ ನೀ ನಿಲ್ಲಿರು. ಕಾಪಾಡು ಶ್ರೀ ಸ್ವಾಮಿ ವೀರಭದ್ರನೇ, ಕಾಪಾಡು ಶ್ರೀ ಸ್ವಾಮಿ ವೀರಭದ್ರನೇ. ವೀರಭದ್ರನೇ ಸ್ವಾಮಿ ವೀರಭದ್ರನೇ, ವೀರಭದ್ರನೇ ಸ್ವಾಮಿ ವೀರಭದ್ರನೇ. ವೀರಭದ್ರನೇ ಸ್ವಾಮಿ ವೀರಭದ್ರನೇ, ವೀರಭದ್ರನೇ ಸ್ವಾಮಿ ವೀರಭದ್ರನೇ.